ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಿಂಗರಾಜು ಮಂಡ್ಯ. ಇವತ್ತು ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿರುವಂಥ ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಫೆಡರಲ್ ಬ್ಯಾಂಕ್ ಬಂದು ಇವತ್ತು ನಿನ್ನೆ ಮೊನ್ನೆ ಎಲ್ಲ ಒಂದು ಒಳ್ಳೆ ಕನ್ಸಾಲಿಡೇಟ್ ಮಾಡಿದ್ದಂಥ ₹190 ಪ್ರೈಸನ್ನು ಬೀಟ್ ಮಾಡಿ ಇವತ್ತು ಸಸ್ಟೈನ್ ಆಗ್ತಾ ಇದೆ. ಡೇ ಚಾರ್ಟ್ನಲ್ಲಿ ಬೀಟ್ ಮಾಡಿರೋದ್ರಿಂದ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಇದರಲ್ಲಿ ಮಾಡ್ಬೋದು. ನೀವು RSI ನೋಡ್ತಾ ಇದ್ದೀರಾ, ಇದು ಇಲ್ಲಿಂದ ಹೈ ಆ್ಯಂಡ್ ಹೈ ಮಾಡಿ ಅದರ ಒಂದು ಹೈಯನ್ನು ಬೀಟ್ ಮಾಡಿ ಡೈವರ್ಜೆನ್ಸಿ ಕೂಡ ಹೊರಟೋಗಿದೆ. ನೀವು ₹190 ಒಂದು ಸ್ಟಾಪ್ ಲಾಸ್ ಹಾಕ್ಕೊಂಡು ಫೆಡರಲ್ ಬ್ಯಾಂಕ್ನಲ್ಲಿ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟು ಮಾಡ್ಬೋದು ಸ್ನೇಹಿತರೆ. ಅದರ ನಂತರ ಬಂದು ನೆಕ್ಸ್ಟ್ ಸ್ಟಾಕ್ ಬಂದರೆ REC. ಇದು ರೈಲ್ವೆ ಸೆಕ್ಟರ್ನ ಸ್ಟಾಕು. ಏನು ಬಜೆಟ್ಟು ಮತ್ತು ಮೋದಿ ಗೌರ್ಮೆಂಟು ನ್ಯೂಸ್ನಿಂದ ರೈಲ್ವೆ ಸೆಕ್ಟರ್ಗಳೆಲ್ಲ ಒಂದು ತುಂಬ ಒಳ್ಳೆ ಗ್ರೋತ್ ಆಗ್ತಾ ಇದೆ. ಅದೇ ಥರ REC ಕೂಡ ನಿಮಗೆ ನಿನ್ನೆನೇ ಒಂದು ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಮಾಡಿ ಇವತ್ತು ಅದನ್ನು ಕೂಡ ಒಂದು ಬೀಟ್ ಮಾಡಿದೆ. ನೀವು ಸ್ಟಾಪ್ ಲಾಸ್ನ ಇದರಲ್ಲೂ ₹628 ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಇದರಲ್ಲಿ ಈ ಹೈಗಿಂತ RSI ಲೋ ಇದೆ, ಅಂದರೆ ಡೈವರ್ಜೆನ್ಸಿ ಕ್ರಿಯೇಟ್ ಆಗ್ತಾ ಇದೆ. ಡೈವರ್ಜೆನ್ಸಿ ಇರೋದ್ರಿಂದ ಬಿದೋಗುತ್ತೆ ಅಂತ ಅರ್ಥ ಅಲ್ಲ, ಆದರೆ ಹೋಗೋದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೋದು. ಡೈವರ್ಜೆನ್ಸಿ ಇದ್ದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. REC ಎರಡನೇ ಸ್ಟಾಕ್ ಬಂದು ಒಂದು ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿರುವಂಥ ಸ್ಟಾಕು. ಅದಾದ ನಂತರ ಇವತ್ತು ಹಿರೇದ ಒಂದು ಸೂಪರ್ ಡೂಪರ್ ಆಗಿ ಬ್ರೇಕ್ಔಟ್ ಕೊಟ್ಟಿದೆ. ಆದರೆ ಹಿರೇದನು ಕೂಡ ಈ ಒಂದು ನೀವು ಹೈ ಏನು ನೋಡ್ತಾ ಇದ್ದೀರಾ, ಆ ಹೈಗೆ ಇದು ತುಂಬ ಹೈ ಮಾಡಿದ್ರೂ ಕೂಡ RSIನಲ್ಲಿ ಒಂದು ಡೈವರ್ಜೆನ್ಸಿ ಉಳ್ಕೊಂಡಿದೆ. ಅದು ನಾಳೆಯ ಮೂವ್ನಲ್ಲಿ ಇದು ಅಪ್ಪರ್ ಸೈಡ್ಗೆ ಬ್ರೇಕ್ಔಟ್ ಕೂಡ ಕೊಡ್ಬೋದು. ಡೈವರ್ಜೆನ್ಸಿ ಬಂದರೆ ಅದೇನು ಬಿದ್ದೋಗುತ್ತೆ ಅಂತೇನೂ ಇಲ್ಲ, ಸ್ವಲ್ಪ ಮೂವ್ ಕೊಡುವಂಥದ್ದು ಸ್ವಲ್ಪ ಸ್ಲೋ ಆಗ್ಬೋದು. ಇದರಲ್ಲಿ ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಡೇ ಚಾರ್ಟ್ನಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಸ್ಟಾಪ್ ಲಾಸ್ ಬಂದು ನೀವು ₹271 ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಒಂದು ಶಾರ್ಟ್ ಟರ್ಮ್ಗೆ. ಈಗ ಆಲ್ರೆಡಿ ತುಂಬ ಒಂದು ಮಲ್ಟಿ ಬ್ಯಾಗರ್ ಥರ ಇರೋದ ನಿಮಗೆ ರಿಟರ್ನ್ಸ್ ಕೊಟ್ಟಿದೆ, ತುಂಬ ಹೈ ವ್ಯಾಲ್ಯೂ ಕೂಡ ಆಗಿದೆ. ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಸ್ಟಾಪ್ ಲಾಸ್ ಹಾಕ್ಕೊಳ್ಳೇಬೇಕು ಸ್ನೇಹಿತರೆ. ₹270 ಸ್ಟಾಪ್ ಲಾಸ್ ಹಾಕ್ಕೊಂಡು ಟ್ರೇಡ್ ಮಾಡಿ. ನೆಕ್ಸ್ಟ್ ಬಂದು HPL ಪವರ್. ಇದು ಡೇನಲ್ಲಿ ಒಂದು ಒಳ್ಳೆ ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಮಾರಿಬುಸ್ ಅಂತಾರೆ ಇದನ್ನ. ಮೊಮೆಂಟಮ್ ಕ್ಯಾಂಡ್ಲು ಒಂದು ಸ್ವಲ್ಪನೂ ವಿಕ್ಕೇ ಇಲ್ಲ, ಹಾಗೆ ಸೇಲರ್ಸು ಇಲ್ಲವೇ ಇಲ್ಲ. 20% ಹೈಯರ್ ಸರ್ಕ್ಯೂಟ್ನಲ್ಲಿ ಇವತ್ತು ಈ ಸ್ಟಾಕು ಹೈ ಮಾಡಿದೆ ಸ್ನೇಹಿತರೆ. ಬ್ರೇಕ್ಔಟ್ ಕೂಡ ಕೊಟ್ಟಿದೆ. ₹512ಗೆ ಒಂದು ಸ್ಟಾಪ್ ಲಾಸ್ ಹಾಕ್ಕೊಂಡು ಇದರಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾಳೆನೂ ಒಂದು ಒಳ್ಳೆ ರ್ಯಾಲಿ ಕೊಡುವಂಥ ಸಾಧ್ಯತೆಗಳಿದೆ. ಸ್ಟಾಪ್ ಲಾಸ್ ಬಂದು ₹512ಕ್ಕೆ ಅಥವಾ ₹538 ಹವರ್ ಚಾರ್ಟ್ನಲ್ಲಿ ₹538ಗೆ ಒಂದು ಸ್ಟಾಪ್ ಲಾಸ್ ಹಾಕೊಂಡ್ರೆ ಉತ್ತಮ ಅನಿಸುತ್ತೆ. ಯಾಕಂದರೆ ₹512 ತುಂಬ ದೊಡ್ಡ ಸ್ಟಾಪ್ ಲಾಸ್ ಆಗುತ್ತೆ. ಡೈವರ್ಜೆನ್ಸಿ ಕೂಡ ಇದರಲ್ಲೂ ಇದೆ. ಡೈವರ್ಜೆನ್ಸಿ ಅದು ಏನು ತಲೆಕೆಡಿಸ್ಕೊಬೇಡಿ, ಸ್ವಲ್ಪ ಸ್ಲೋ ಆಗಿ ಮೂವ್ ಕೊಡ್ಬೋದು. ಆದರೆ ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ನೀವು HPL ಪವರ್ನಲ್ಲೂ ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡುವಂಥ ಆಪರ್ಚುನಿಟಿ ಕೂಡ ಇದರಲ್ಲೂ ಕಾಣಿಸ್ತಾ ಇದೆ. ಉತ್ತಮವಾದ ಬ್ರೇಕ್ಔಟ್ ಕೊಟ್ಟಿರುವಂಥ ಇವತ್ತಿನ ಸ್ಟಾಕ್ಗಳು ಇದಾಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಪ್ ಲಾಸ್ನೊಂದಿಗೆ. ಲಾಂಗ್ ಟರ್ಮ್ಗೆ ಆದರೆ ಸ್ಟಾಪ್ ಲಾಸ್ ಬೇಕಾಗಲ್ಲ, ಬಿದ್ದಾಗ ಅವರೇಜ್ ಮಾಡಿ. ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾಪ್ ಲಾಸ್ನೊಂದಿಗೆ ಒಳ್ಳೆ ಲಾಭ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಕೊತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತಿ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ಕೊತೀನಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ.